ಸೂಪರ್ ಆಗಿದೆ ಮೂವಿ. ಒಂದು ಸಸ್ಪೆನ್ಸ್ ಮೂವಿಗಳು ಇತ್ತೀಚೆಗೆ ಜಾಸ್ತಿ ಬಂದಿರಲಿಲ್ಲ. ಚಂದನ್ ಶೆಟ್ಟಿ ಒಬ್ರು ಲವರ್ ಬಾಯ್ ತರ ಅನ್ಕೊಂಡಿದ್ವಿ, ಬಟ್ ಸಖತ್ ಆಕ್ಟ್ ಮಾಡಿದ್ದಾರೆ. ವಿಲನ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೂವಿ, ದಯವಿಟ್ಟು ಎಲ್ಲ ಒಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ, ಒಳ್ಳೆ ಆಕ್ಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಒಳ್ಳೆ ಚೆನ್ನಾಗಿದೆ ಫಿಲ್ಮ್. ಒಂದು ಹೆಣ್ಮಕ್ಳು ಓರಿಯೆಂಟೆಡ್ ಆಗೋ ಸಿನಿಮಾ ಬಂದಿದೆ. ಚೆನ್ನಾಗಿದೆ ಸರ್, ಫುಲ್ ಚಂದನ್ ಶೆಟ್ಟಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನವರಸನ್ ಕತೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 10 ಸರಿ ನೋಡ್ಬೋದು. ಸೂಪರ್ ಆಗಿದೆ ಫಿಲ್ಮ್. ಇನ್ನೂ 10 ಸರಿ ನೋಡ್ಬೇಕಂಗಿದೆ. ತುಂಬಾ ಚೆನ್ನಾಗಿದೆ. ಕ್ಯೂರಿಯಾಸಿಟಿ ಇದೆ, ಮುಂದೆ ಏನಾಗುತ್ತೆ ಅನ್ಕೊಂಡು ಕಾಯ್ತಾ ಇರ್ಬೇಕು. ಆ ತರ ಇದೆ. ಮಸ್ತ್ ಆಗಿದೆ ಮೂವಿ, ಮಾತ್ರ ಸೂಪರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದಾನು ಎಂಡಿಂಗ್ ವರೆಗೂ ಕೂಡ ತುಂಬಾ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಹೊರಗಡೆ ಮಹಿಳೆಯರಿಗೆ ಸಾಕಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅದ್ರ ಸಲುವಾಗಿ ಒಂದು ಮೂವಿಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಆ ಮೂವಿ ಮೆಸೇಜ್ನ ನೀವು ತಿಳ್ಕೊಬೇಕು ಅಂತಂದ್ರೆ ಮೂವಿನೇ ನೋಡ್ಬೇಕಾಗತ್ತೆ. ಸೊ ಮೂವಿ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಮೂವಿ ಒಳಗಡೆ ಮತ್ತೊಂದು ಮೆಸೇಜ್ ಇದೆ. ಆ ಮೆಸೇಜನ್ನು ಕೂಡ ನೋಡ್ಬೇಕಂದ್ರೆ ನಾವು ಸಿನಿಮಾಗೆ ನೋಡಬೇಕು. ಚಂದನ್ ಶೆಟ್ಟಿ ಅವರು ಹೀರೋ ಆಗಿ ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಹಾಗೆ ಬೇರೆ ಬೇರೆ ಕಲಾನಟರುಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಸೆಕೆಂಡ್ ಕೂಡ ಮೂವಿಲಿ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ಕುತೂಹಲ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಸೂತ್ರಧಾರಿ ಅಂತ ಇದೆ. ಇದಕ್ಕೆಲ್ಲ ಯಾರು ಪಾತ್ರಧಾರಿಗಳು ಅಂತ ತಾವು ಸಿನಿಮಾ ನೋಡಿ ಮೆಚ್ಕೋಬಹುದು. ಎಲ್ಲ ಕನ್ನಡ ಜನತೆಗಳು ಕೇಳ್ಕೊಳ್ಳೋದಷ್ಟೇ, ಬನ್ನಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಹೊಸಬರನ್ನ ಬೆಳೆಸಿ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇನ್ನೂ ಪಾರ್ಟ್ 2 ಬರೋ ತರ ಚಾನ್ಸಸ್ ಇದೆ ಸರ್. ಹೌದೌದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೆರಿ ವೆರಿ ಗುಡ್. ಎಲ್ಲರೂ ಇಡೀ ತಂಡಗೆ ಆಲ್ ದ ಬೆಸ್ಟ್. ಫಿಲಂ ಬಗ್ಗೆ ಮಾತಾಡಂಗಿಲ್ಲ ಸರ್. ತುಂಬಾ ಚೆನ್ನಾಗಿದೆ. ಇವತ್ತು ಇನ್ನೆಂಥ ಪಿಕ್ಚರ್ ತೆಗಿತಾರೆ ಹೇಳಿ ನೋಡೋಣ. ಕೊನೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಹಿಟ್ಟು. ಚಂದನ್ ಶೆಟ್ಟಿ ಇದಾರಲ್ಲ, ಫಸ್ಟ್ ಹಾಫೇ ಚಂದ. ಚಂದನ್ ಶೆಟ್ಟಿ ಫಸ್ಟ್ ಫಿಲ್ಮ್ ಹೆಂಗೆ ಆಕ್ಟಿಂಗ್ ಮಾಡಿದ್ದಾರೆ? ಅಯ್ಯೋ ಸೂಪರ್ ರೀ, ಭಾರಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ. ಸೂಪರ್ ಸೂಪರ್ ಸೂಪರ್. ಪ್ರತಿಯೊಬ್ರು ಕನ್ನಡರು ಕೂಡ ಪ್ರತಿಯೊಬ್ರು ಥಿಯೇಟರ್ ಬಂದು ನೋಡ್ಬೇಕು. ಚಂದನ್ ಶೆಟ್ಟಿ ಸೂಪರ್. ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ರು ಕೂಡ ದಯವಿಟ್ಟು 2.5 ಗಂಟೆ ನಿಮ್ಮ ಸಮಯನ ಕಳಿಬೇಕು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಳಿಬೇಕಂತ ಬಂದ್ರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಸೊ ರೀಸೆಂಟಾಗಿ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ, ದೂರ್ತಾ ಇದ್ದಾರೆ. ಕನ್ನಡ ಜನತೆಗಳು ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚಂದನ್ ಶೆಟ್ಟಿ 15 ವರ್ಷದ ಗೆಳೆಯ ಬಹಳ ನೈಜವಾಗಿ ಅಭಿನಯಿಸಿದ್ದಾರೆ. ಅಂಡ್ ಕತೆ ತುಂಬಾ ಚೆನ್ನಾಗಿದೆ. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ ಇರೋ ಅಂತ ಒಂದು ಸಿನಿಮಾ. ಅಂಡ್ ಸೂತ್ರಧಾರಿ ಅನ್ನೋ ಒಂದು ಟೈಟಲ್ ಏನಿದೆ ಅದು ಪರ್ಫೆಕ್ಟ್ ಜಸ್ಟಿಫೈ ಮಾಡೋ ಅಂತ ಕತೆ. ನವರಸನ್ ಸರ್ ನಿರ್ಮಾಣ ಮಾಡಿರೋಂಥದ್ದು. ಅಂಡ್ ಅಭಿನಯ ಕೂಡ ಮಾಡಿದ್ದಾರೆ. ಅಂಡ್ ಅಪೂರ್ವ ಮೇಡಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಗೆಳೆಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಮನೆ ಮಂದಿ ಎಲ್ಲ ಕೂತ್ಕೊಳ್ಳೋ ಅಂತ ಸಿನಿಮಾ ತುಂಬಾ ವಿಶೇಷವಾಗಿರೋಂಥ ಒಂದು ಕತೆ ಅಂತಾನೆ ಹೇಳ್ಬೋದು. ಅಂಡ್ ಕಿರಣ್ ಸರ್ ನಿರ್ದೇಶನ ಮಾಡಿರೋ ಅಂಥದ್ದು. ಅಂಡ್ ತುಂಬಾ ಚೆನ್ನಾಗಿ ಕಲಾವಿದರುಗಳು ಅಭಿನಯಿಸಿದ್ದಾರೆ. ಎಲ್ಲರ ಅಭಿನಯ ತುಂಬಾ ಚೆನ್ನಾಗಿದೆ. ಅಂಡ್ ಒಳ್ಳೆ ತಂತ್ರಜ್ಞರೆಲ್ಲ ಸೇರಿ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಒಂದು ಚಿತ್ರನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೂವಿ ಸಖತ್ತಾಗಿದೆ. ಐ ಥಿಂಕ್ ಎಲ್ಲರೂ ಬಂದ್ಬಿಟ್ಟು ಮೂವಿ ನೋಡಬೇಕು. ಇಟ್ಸ್ ಲೈಕ್ ಅ ಸಸ್ಪೆನ್ಸ್. ಚಿಕ್ಕ ಮಕ್ಕಳಿಂದ ಎಲ್ಡರ್ಲಿ ಪೀಪಲ್, ದಿಸ್ ಫಾರ್ ಆಲ್ ಕ್ಯಾಟಗರೀಸ್. ಸೊ ತುಂಬಾ ಕಷ್ಟ. ಈಸ್ ಪುಟ್ ಆನ್ ಲಾಟ್ ಆಫ್ ಎಫರ್ಟ್ಸ್ ಅಂಡ್ ಇವನ್ ಶಿ ದ ಹೋಲ್ ಟೀಮ್ ಇಸ್ ಡನ್ ರಿಯಲಿ ವೆಲ್. ಇವ್ರದಂತೂ ಸ್ಕ್ರೀನಲ್ಲಿ ನೋಡುವಾಗ ಹಿ ಲುಕ್ಸ್ ವೆರಿ ವಿಲನಿಶ್, ಬಟ್ ಇದು ಪಾಪ ಆ ಥರ ಕಾಣಿಸ್ತಾ ಇರಲಿ. ಬಟ್ ಓವರ್ ಆಲ್ ಅಮೇಜಿಂಗ್ ಮೂವಿ. ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಅಂಡ್ ವಾಚ್. ಮ್ಯೂಸಿಕ್ ಆಲ್ಸೋ ಸೂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.